ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ನರಸಪ್ಪ ದಂಡವರು ಬಂದಿದ್ದಾರೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಜೆ.ಎಂ. ದೇವರಾಜ್ ಬಂದಿದ್ದಾರೆ. ರಾಜ್ಯ ವಕ್ತಾರಂಥ ವೆಂಕಟೇಶ್ ಕತ್ತಿ ಅಣ್ಣವರು ಬಂದಿದ್ದಾರೆ. ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಕಾಶ್ಮೀರ್ ಮಾತಾಡೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ. ಆಮೇಲೆ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಕೃಷ್ಣ ರಾಜ್ಯ ಉಪಾಧ್ಯಕ್ಷರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು. ಆತ್ಮೀಯರೇ, ತಮಗೆ ಗೊತ್ತಿರುವ ಹಾಗೆ 1997ರಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಏಕೈಕ ಅಜೆಂಡಾ ಒಳ ಮೀಸಲಾತಿ ವರ್ಗೀಕರಣ. ಇರುವಂತಹ ಮೀಸಲಾತಿಯಲ್ಲಿ ಜನಸಂಖ್ಯೆವಾರು ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಕೊಡಿ ಅಂತಾರೆ. ನಮ್ಮದು ಒಂದೇ ಒಂದು ವಾದ, ಒಂದು ಏಕೈಕ ಅಜೆಂಡದ ಮೇಲೆ ನಾವು 30 ವರ್ಷಗಳ ಒಂದು ಸುದೀರ್ಘವಾದಂತಹ ಹೋರಾಟವನ್ನ ಈ ರಾಜ್ಯದಲ್ಲಿ ಶಾಂತಿಯುತವಾಗಿ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಹೋರಾಟದ ವ್ಯವಸ್ಥಾಪಕ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು ಪದ್ಮಶ್ರೀ ಮಂದಕೃಷ್ಣ ಮಾಲಿಗ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕತ್ವದಲ್ಲಿ ಕಳೆದ 8 ವರ್ಷಗಳಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡರವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಶಾಂತಿಯುತವಾಗಿ ಹೋರಾಟಗಳನ್ನ ಹಂತ ಹಂತವಾಗಿ ನಾವು ಇವತ್ತು ಮಾಡ್ಕೊಂತ ಬಂದಿದ್ದೀವಿ. ಈ ಹಿಂದೆ ಇದರ ಪ್ರತಿಫಲವಾಗಿ ಸರ್ಕಾರ ಅನೇಕ ಆಯೋಗಗಳನ್ನು ರಚನೆ ಮಾಡಿದೆ. ಅದರ ಒಂದು ಆಯೋಗಗಳಲ್ಲಿ ಮುಖ್ಯವಾದಂತಹ ಆಯೋಗ ಸದಾಶಿವ ಕಮಿಷನ್. ಸದಾಶಿವ ಕಮಿಷನ್ಗೆ ಡಿ.ವಿ. ಸದಾನಂದ ಗೌಡರು, ಯಡಿಯೂರಪ್ಪನವರು, ಧರ್ಮಸಿಂಗ್ ಅವರು, ಆಗಿನ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ಸುಮಾರು 15 ಕೋಟಿ ರೂಪಾಯಿಗಳನ್ನ ರಾಜ್ಯದಲ್ಲಿ ಖರ್ಚು ಮಾಡಿ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಡ್ತಾರೆ. 15 ಕೋಟಿ ರೂಪಾಯಿಗಳು ಈ ರಾಜ್ಯದ ಆಸ್ತಿಯಲ್ಲಿ ಈ ರಾಜ್ಯದ ಬೊಕ್ಕಸೆಯಿಂದ ಕೊಟ್ಟಂತ ದುಡ್ಡು. ಅದನ್ನ ಒಂದು ಕಡೆ ಮೂಲಗುಂಪು ಮಾಡ್ತಾರೆ.